ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ ಸರ್ವರಿಗೂ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ. ಬೆಳೆಯ ಭೂಮಿಯಳೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರವಿರಲಿಯದು ಎನ್ನುವ ಎನ್ನ ಅವಗುಣವೆಂಬ ಕಸವ ಕಿತ್ತಿ ಸಲುವಯ್ಯ ಲಿಂಗ ತಂದೆ. ಎನ್ನ ಅವಗುಣವೆಂಬ ಕಸವ ಕಿತ್ತಿ ಸಲುವಯ್ಯ ಲಿಂಗ ತಂದೆ. ಸುಳಿ ತೆಗೆದು ಬೆಳೆಯುವೆ ಕೂಡಲ ಸಂಗಮ ದೇವ. ಇದು ಒಂದೇ ಒಂದು वचन, ये एक ही एक वचन अगर भारत देश के अंदर सब लोग अगर समझ के आचरण में लाएंगे, ये शरीर ही देवस्थान है समझकर। जैसे कि हमारा घर में का रोज सवेरे उठते बराबर झाड़ू मार के कचरा निकाल देते हैं, जब घर में एक अच्छा माहौल तैयार होता, वैसा ही ಬೆಳೆಯ ಭೂಮಿಯಳೊಂದು ಪ್ರಳಯದ ಕಸ ಹುಟ್ಟಿ. आपका खेत में खेत है, समझो 10 एकड़ 5 एकड़ कितने भी खेत है, अगर उस खेत के अंदर हम जो बेफुजल जो घास उठता ना, वो घास अगर नहीं निकाले, वैसा ही रखकर तुम क्या भी पेरो, जवारी पेरो या तुअर पेरो, कुछ भी फल का झाड़ लगाओ, होता क्या? नहीं होता, नहीं होने देता वो बेफुजल फालतू घास, कांटे का झाड़ हो वो झाड़ो. तो बसवಣ್ಣ जी कहते हैं, वो एक उदाहरण दिए है इस शरीर के वास्ते. ಬೆಳೆಯ ಭೂಮಿಗಳೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರವಿರಲಿಯದು. तो उतना घास अगर खेत के अंदर उठ गया तो वहाँ पर कुछ भी पीक नहीं निकाल सकते. तो आगे क्या बोलते हैं बसवಣ್ಣ, ಎನ್ನ ಅವಗುಣವೆಂಬ ಕಸವ ಕಿತ್ತಿ ಸಲುವಯ್ಯ. ಎನ್ನ ಅವಗುಣ, हमारा अंदर का जो अज्ञानता का आचरण है, विचार, जो भी बुरे बातें, बुरे सोचने का, बुरा सुनने का, बुरा देखने का, ये जितने भी हैं ना अंदर घुस जाता हो. जैसे कि अब फिल्मों में बताते हिंदू मुस्लिम का नफरत फैलाने का फिल्म, वो होता थोड़ा, दिखाते सारे लोगों का दिमाग में जहर भरने का. ये चल रहा आज. और इतने जो देश के अंदर कचरा फैला गए, इसके बारे में नई सिनेमा तैयार नहीं करते. ये जो बेफुजल जा रहा है ना, भगवान भगवान उधर करे गए इधर गए, डुप्लीकेट विचारों को वो निकालने का सिनेमा नहीं बता रहे कोई भी. सिर्फ पैसे कमाने का जरूरत है. लोग भाड़ में जाता क्यों नहीं, किधर मरते क्यों नहीं, बड़े बड़े बातें करने का फालू खाली. तो ये चल रहा अभी. हाँ, तो हमारा 12वीं शताब्दी का प्रधानमंत्री महात्मा बसवಣ್ಣ जी का वचन है, ಎನ್ನ ಅವಗುಣವೆಂಬ ಕಸವ ಕಿತ್ತಿ ಸಲುವಯ್ಯ ಲಿಂಗ ತಂದೆ. ವೀರಶೈವ ತಂದೆ ಅಂತಂದರೆ ಏನು ಇದರಲ್ಲಿ? ವೀರಶೈವ ತಂದೆ ಅಂತ ಅನ್ಲಕ್ಕೆ ಬರ್ತದಾ? ಲಿಂಗ ತಂದೆ ಅಂದರೆ ಬ್ರಹ್ಮಾಂಡದಿಂದ ನಾವು, ನಮ್ಮೊಳಗೆ ಬ್ರಹ್ಮಾಂಡ, ಈ ಬ್ರಹ್ಮಾಂಡ ಸೃಷ್ಟಿಕರ್ತನ ಜ್ಞಾನ ಶಕ್ತಿ, ಚೇತನ ಶಕ್ತಿ ನಮ್ಮೊಳಗೆ ಇರುವುದರಿಂದ ಇದಕ್ಕೆ ಲಿಂಗ ಎಂದು ಬಳಸಿದ್ದಾರೆ ನಮ್ಮ ಬಸವಾದಿ ಶರಣರು. ಲಿಂಗ, ಈ ಬಸವಣ್ಣನವ್ರ ತತ್ವದ ಹಿಂದೆ ಇವು ಶನಿಗಳು ಏನು ಬೆನ್ನು ಹತ್ತಾರಲ್ಲ, ಇವ್ರಲಿಂದೆ ನಮ್ಮ ದೇಶಕ್ಕೆ ಗಂಡಾಂತರವಿದೆ. ದೇಶದ ಜನರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮುಗ್ಧ ಬಡವರು ಅವ್ರು ದುಡ್ದಿರ್ತಕ್ಕಂಥ ದುಡ್ಡನ್ನು ಮೂಢ ರೂಢಿಯ ಮುಖಾಂತರ ಸುಲಿಗೆ ಮಾಡ್ತಕ್ಕಂಥ ಮಹಾ ಕಳ್ಳರು, ಮೋಸಗಾರರು, ವಂಚಕರು ಏನಿದ್ದಾರಲ್ಲ ಈ ದೇಶದಲ್ಲಿ, ಇವರೇ ದೇಶಭಕ್ತಿ ಮಾತನಾಡ್ತಾ ಇದ್ದಾರೆ. ಮತ್ತು ಮೇಲಿಂದ ದೇಶ ಪ್ರೇಮದ ಮಾತಾಡ್ತಾರೆ. ಏನು ಮಹಾತ್ಮ ಬಸವಣ್ಣನವರು ತುರುಗಾಯ ರಾಮಣ್ಣ, ದನ ಕಾಯ್ತಕ್ಕಂಥ ತುರುಗಾಯ ರಾಮಣ್ಣ ಶರಣಾಗ್ಬಿಟ್ಟು, ಒಕ್ಕಲಿಗ ಮುದ್ದಣ್ಣ, ಉರಿಲಿಂಗ ಪೆದ್ದಿ ಕಾಳ್ತನ ಮಾಡ್ತಕ್ಕಂಥ ಶರಣರಾದರು. ಎಲ್ಲ ತಪ್ಪಿದಪ್ಪ ಅಂತೇಳಿ ಬಿಟ್ಟು ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಇವರೆಲ್ಲ ನೂಲಿ ಚಂದಯ್ಯ, ಅಕ್ಕ ಮಹಾದೇವಿ, ಸತ್ಯಕ್ಕ, ಸಂಕವ್ವ, ಇವರೆಲ್ಲರೂ ಪಾಪ ಚಿಕ್ಕ ಚಿಕ್ಕ ಕೆಲಸ ಮಾಡ್ತಕ್ಕಂಥವ್ರು.
ಅವರೆಲ್ಲರೂ ನಾಳಿನ ಸಲುವಾಗಿ ಒಂದು ದಾಣಿ ಕೂಡ ಇಟ್ಕೊಳ್ಳಾರ್ದೆ ಯಾವ ರೀತಿ ಪ್ರಾಣಿ ಪಕ್ಷಿಗಳು ಅವತ್ತೇ ತಿಂದು ನಿಶ್ಚಿಂತವಾಗಿ ಗಿಡ ಮರಗಳಲ್ಲಿ ಮಲಗ್ತಾವಲ್ಲ ಆ ರೀತಿ ಜೀವನ ಮಾಡಿಕೊಟ್ಟಿದ್ದಾರೆ. ಇವತ್ತ ಎಷ್ಟು ಕರ್ಡೋಪತಿ ಖರ್ವಪತಿ ಇದ್ದರೂ ಕೂಡ ನಿದ್ರೆ ಬರಲಾರ್ದಕ್ಕೆ ಗುಳಿಗೆ ತೊಗೊಂಡು ಮಲಗ್ತಾ ಇದ್ದಾರೆ. ಅವರೆಲ್ಲರಿಗೂ BP, ಶುಗರ್, ಹಾರ್ಟ್ ಅಟ್ಯಾಕ್ ರೋಗಗಳು ಬರ್ತಾ ಇವೆ. ಇದಕ್ಕೆ ಕಾರಣ ಈ ಮನುವಾದಿಗಳು, ಈ ಕುತಂತ್ರವಾದಿಗಳು, ಈ ಸುಳ್ಳು ಪ್ರಚಾರಕರು. 33 ಕೋಟಿ ಹಲವು ದೈವಗಳನ್ನು ಸೃಷ್ಟಿಸಿ ನಮ್ಮೆಲ್ಲರನ್ನ ಗುಲಾಮರಾಗಿಟ್ಕೊಳ್ತಕ್ಕಂಥ ಮಹಾಪಾಪಿಗಳು. ಇವರಿಂದೇ ದೇಶ ಹಾಳಾಗ್ತಾ ಇದೆ ಅಂತೇಳಿ ನಾನು ಈ ವಚನಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಸುಳಿ ತೆಗೆದು ಬೆಳೆಯುವೆ ಲಿಂಗ ತಂದೆ बोलते बोले सुनो. तो अंदर का जो भी बुरा कचरा निकाल कर हम जब तक नहीं फेंकेंगे तो हमारा मन को शांति नहीं मिलेगा. और मरने से पहले ये काम होना चाहिए. अगर ऐसी कचरा रख लेकर मरेंगे तो मुक्ति कभी नहीं मिलेगा. काशी, वाराणसी, बनारस को जाकर मुक्ति पाने को मिलता बोल के बोलते ना ये मनुवादी राजकारणी लोग. इन लोगों को वजह से देश बर्बाद हो गए. सब नदियों में कचरा. कहाँ बोले वहाँ देश के अंदर कचरा, वहाँ कचरा, यहाँ कचरा, दिल में कचरा, बाहर कचरा, सब तरफ कचरा. कोई विज्ञान का बात नहीं कर रहा, खाली अज्ञान, खाली अपना जो राजकारणी लोगों का क्या काम होता है. बसवण्णा जी का विचार मालूम रख लेकर भी ऐसा करते क्या? तो देश के अंदर अब जरूरी क्या है? महात्मा बसवण्णा जी क्या कहते हैं और एक वचन में, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ನಮ್ಮ ಕೂಡಲ ಸಂಗನ ಶರಣರ ವಚನಗಳ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ. ಭವ ಅಂದರೆ ಹುಟ್ಟಿನಿಂದ ಕೊನೆಯವರೆಗೆ ನಮ್ಮ ದೇವರು ನಮ್ಮ ಒಳಗೆ ಇದ್ದಾನೆ ಅಂಥೇಳಿ ನಂಬಿ ಆಚರಣೆ ಮಾಡಿದರೆ ಈ ಜನ್ಮದಲ್ಲಿ ನಮಗೆ ಹುಟ್ಟು ಮತ್ತು ಸಾವಿನ ಬಗ್ಗೆ ಮರೆತು ನಾವು ನಿಶ್ಚಿಂತವಾಗಿ ಬದುಕಲು ಬರುತ್ತದೆ. ಇದನ್ನು ಹೇಳಿದಾರಲ್ಲ ಬಸವಣ್ಣನು. ಯಾರು ಹೇಳ್ತಾ ಇದ್ದಾರಾ? ಈಗ ದೇವರು ಕಾಣಬೇಕಾಗಿದೆ ಅಂತ ಹೇಳಿ ನಾನು ಹಿಡ್ಕೊಂಡೆ. ನಾನು ಕೂಡ ತಪ್ಪಾದರೆ ತಿದ್ದುಕೊಳ್ತೀನಿ. ಹಾಗೆ ತಿದ್ದುಕೊಳ್ತೇನೆ. ಎಲ್ಲಿ ತೀರ್ಥಕ್ಷೇತ್ರ, ಧರ್ಮಸ್ಥಳ, ಚಾರ್ಧಾಮ, ಅಲ್ಲಿ ಇಲ್ಲಿ ದುಡ್ಡು ಖರ್ಚು ಮಾಡಿ ಪೆಟ್ರೋಲ್ ಡೀಸೆಲ್ ಹಾಳು ಮಾಡ್ತಾರೆ. ಅದಕ್ಕೆಲ್ಲ ಏನು ಹೇಳೋದಿಲ್ಲ ಇವರು. ಇಂಥೆಲ್ಲ ಸುಳ್ಳಿದೆಪ್ಪ, ಹೋಗ್ಬೇಡ್ರಿ. ನಿಮ್ಮ ಊರಲ್ಲೇ ಒಂದು ಬಸವ ಮಂಟಪ, ಅನುಭವ ಮಂಟಪ ಮಾಡ್ಕೊಂಡು ಬಜೆಟ್ ಕೊಡ್ರಪ್ಪ ನೋಡ್ರಿ. ಇಂಥದಕ್ಕೆ ಗುಡಿಗುಂಡಾರಗಳ ಕಟ್ಲಿಕ್ಕೆ ಜನರಿಂದ ದುಡ್ಡು ಸುಲಿಗೆ ಮಾಡಿ ಅಲ್ಲಿ ಹೋಗಿ ಗುಲಾಮರಾಗಿ ಭಿಕ್ಷುಕರನ್ನಾಗಿ ಲೈನಿನ ನಿಂತು ಸಾಯ್ತಾ ಇದ್ದಾರೆ ಜನಗಳು. ಪೆಟ್ರೋಲ್ ಡೀಸೆಲ್ ಖರ್ಚಾಗ್ತಾ ಇಲ್ಲ, ಅದಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬೆಸ್ಟ್. ಸತ್ಯ ಇದನ್ನ ನೋಡ್ರಿ. ಬಸವ ಕಲ್ಯಾಣಕ್ಕೆ ಬನ್ನಿ, ಚರ್ಚೆ ಮಾಡೋಣ. ನಾ ಒಬ್ಬನೇ ಚರ್ಚೆ ಮಾಡಿಸ್ತೀನಿ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಈ ಬತ್ತುವ ಜಲವ, ಈ ಒಣಗುವ ಮರವನ್ನೇ ಮೆಚ್ಚಿದವರು ನಿಮ್ಮ ಎತ್ತ ಬಲ್ಲರು ಕೂಡಲ ಸಂಗಮ. ದೊಡ್ಡ ಮಾತು ಹೇಳ್ತೀವಿ. ಈ ವಚನ ಗೊತ್ತಾಗೋದಿಲ್ವಾ? ನಿಮ್ಮ ಎತ್ತ ಬಲ್ಲರು ಅಂದರೆ ಅಂತರಂಗದ ದೇವನನ್ನು ಮರೆತು ಬದುಕುವ ಮಹಾ ಒಂದು ತಪ್ಪು, ಮೋಸ ಮಾಡಿದಂತೆ ಆಗುತ್ತದೆ. ನಮ್ಮ ಆತ್ಮಕ್ಕೆ ನಾವೇ ವಂಚನೆ ಮಾಡಿಕೊಳ್ಳದಂತೆ ಆಗುತ್ತದೆ ಅಂತ ಹೇಳುತ್ತಾರೆ. ಆದರೆ ಇನ್ನೊಂದು ಬಸವಣ್ಣನವರ ವಚನ, ಕಳಬೇಡ, ಕೊಲ್ಲಬೇಡ, ಹುಸಿಯೇ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳುವ ಪರಿ. ನಾವು ಎಲ್ಲೆಲ್ಲೋ ಹೋಗಿ ಜಪ ಮಾಡೋದು, ಗಂಗಾ ನದಿ ಹೋಗಿ ಮುಳುಗಬಾರ್ದು, ಗುಡ್ಡದ ಮೇಲೆ ಗಡ್ಡ ಬಿಟ್ಕೊಂಡು ಕೂಡ್ತಾರೆ. ಇವು ಯಾರು ನಮ್ಮ ಬಸವ ಕಲ್ಯಾಣ ಶರಣರು ಹೇಳಿಲ್ಲ. ನಮ್ಮ ಬಸವ ಕಲ್ಯಾಣದ 12ನೇ ಶತಮಾನದ ಅನುಭವ ಮಂಟಪದ ಪ್ರಜಾಪ್ರಭುತ್ವದ ಪಾರ್ಲಿಮೆಂಟದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಎಲ್ಲರ ಜನರ ಮಧ್ಯೆಯನ್ನೇ ಉಳಿದುಕೊಂಡು, ಎಲ್ಲರ ಒಳಗೆ ಜನರಲ್ಲಿ ಉಳಿದುಕೊಂಡು ಸತ್ಯದ ಜ್ಞಾನವನ್ನು ಪಡೆದು ಜಗತ್ತಿಗೆ ಮುಟ್ಟಿಸಿದ್ದಾರೆ ಇಂಥ ವಚನ. ಆದ್ದರಿಂದ ದೇವರ ದರ್ಶನ ಹೇಗೆ ಆಗುತ್ತದೆಂದರೆ ಇದೇ ಅಂತರಂಗ ಸುದ್ದಿ. ಕಳಬೇಡ, ಚೋರಿ ಮತ್ ಕರೋ, ಕೊಲ್ಲಬೇಡ, ಕಿಸಿ ಕೋ ಹಿಂಸಾ ಮತ್ ಕರೋ, ಖುಷಿಯ ನುಡಿಯಲು ಬೇಡ, झूठा बात मत करो, ಮುನಿಯ ಬೇಡ,
खुद गलती करके दूसरों के ऊपर रुसना नहीं, तन्ना बढ़ने से बेड़ा, अपना बड़ेपना मत बोलो, अपने बड़ेपना करोड़ों अरबों खरबों खर्चा करके खाली झूठा प्रचार, सिर्फ झूठा प्रचार चल रहा। हाँ, तन्ना बढ़ने से बेड़ा, इधर हड़ी ಅದು ಬೇಡ, दूसरों का निंदा मत करो बेफजूल, अपना गलती पहले सुधार लो। आगे क्या बोलते हैं, इದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳುವ परी। भगवान को अगर जैसे कि एक तुम्हारा साथ कोई इंसान झगड़ा करे, समझो किसका गलती से हो गए, जैसे कि मेरा गलती से हो गए, समझो मेरा गलती से हो गए बाबा, आओ आप सब हम गले मिलते, मेरा गलती हो बोल के मिल जाओ, तो फिर उन्होंने दोस्त हो जाएंगे आदमी तुम्हारा। हमारा गलती हमारे पास रख लेकर दूसरों के साथ झगड़ा करके पुलिस स्टेशन को जाओ, कोर्ट को जाओ, जेल को जाओ, ये मनुवादियों का ये बहुत बड़ा षड्यंत्र है देश के अंदर। इसीलिए हर कोर्ट के अंदर हजारों लोग नफरत फैलाने का, वोट चोरी करने का, सरकार का जो मशीन गलत यूज करने का, ये जितने भी चल रहे देश के अंदर, ये अगर नहीं रुका तो भारत देश के अंदर सब मानसिक बीमारी का लोग ज़्यादा होंगे, भिखारी लोग ज़्यादा होंगे, गरीबी लोग ज़्यादा होंगे, बेरोजगार ज़्यादा होंगे, और भूखमरी होंगे, बीमारी लोग होकर पूरा ज़िंदगी बर्बाद हो गए इन मनुवादियों की वजह से। तो एक ऐसा राजकारणी का ज़रूरत है। महात्मा बसवण्णा जी, भारत रत्न डॉक्टर BR अम्बेडकर जी 22 प्रतिज्ञा किया उन्होंने भी, मत जाओ, स्कूल जाओ, ಶಿಕ್ಷಣ ಸಂಘಟನೆ ಹೋರಾಟ ಇದನ್ನು ಹೇಳಿದಲ್ಲ। ನಿಮ್ಮ ನಿಮ್ಮ ಓಣೆಗಳಲ್ಲಿ, ನಿಮ್ಮ ನಿಮ್ಮ ಗ್ರಾಮಗಳು ಬಸವ ಮಂಟಪಗಳು, ಬುದ್ಧ ವಿಹಾರಗಳು, ಈ ಅನುಭವ ಮಂಟಪಗಳು, ಬಸವ ಮಂಟಪಗಳು ಮಾಡಿಕೊಂಡು ಇಂಥ ವಚನಗಳ ಚರ್ಚೆ ಮಾಡಿದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ವಿಚಾರಗಳು ಹೋಗುತ್ತವೆ, ಗ್ಯಾರಂಟಿ ಹೋಗುತ್ತವೆ ಅಂತ ಹೇಳುತ್ತಾ 145 ಕೋಟಿ ಭಾರತೀಯರಿಗೆ ಈ ವಿಡಿಯೋ ತಲುಪೋ ಕಾರ್ಯ ಮಾಡಿರಣ್ಣ। ಈ ವಿದೇಶಿಗಳಿಂದ ಮುಕ್ತಿ ಪಡೆಯಲು ಅವತ್ತು ಬ್ರಿಟಿಷರು ನಿಜಾಮರಿಗಿಂತ ಡೇಂಜರ್ ಆಗ್ತಾಯಿದೆ ನಮ್ಮ ದೇಶದಲ್ಲಿ, ಅದಕ್ಕಿಂತ ಭಾಳ ಭಯಾನಕ ವಾತಾವರಣ ನಿರ್ಮಾಣ ಬರ್ತಾಯಿದೆ। ಈಗ ನಾವೆಲ್ಲರೂ ಬದಲಾವಣೆ ಆಗಿಲ್ಲ ಅಂದರೆ ಏನೋ ಸ್ವಲ್ಪ ಸ್ವಾರ್ಥಕ್ಕಾಗಿ ಮನುವಾದಿಗಳ ಗುಲಾಮ ಆಗಬೇಡಿರಣ್ಣ, ಮನುವಾದಿಗಳ ಗುಲಾಮ ಆಗಬೇಡ್ರಿ, ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಡ್ರಿ ಅಂಥೇಳಿ ನಾನು ಕೂಡ 27 ವರ್ಷ ಹಿಂದೆ ಆ ದೇವರು ಈ ದೇವರು ಅಂತ ಬೇಡ್ಕೊಳ್ಳೋಕೆ ಹೇಳ್ತೀನಿ ನಮ್ಮ ತಂದೆ ತಾಯಿ। ಈಗ ನೋಡಿ, ಅವುಗಳಿಂದ ಮುಕ್ತಿ ಪಡೆಯಲಾಯಿತು, ನಮಗೆ ಮನೆಗಳಲ್ಲಿ ಮಾಡ್ತೇವೆ, ಶರಣರ ವಿಚಾರಗಳ ಮೂಲಕ ನಾವು ಮಾಡ್ಕೊಳ್ತೇವೆ ಕಾರ್ಯಕ್ರಮಗಳು, ಇನ್ನೊಬ್ಬರಿಗೆ ಜ್ಞಾನ ಸಿಗುತ್ತದೆ, ನಮ್ಮ ಜೀವನ ಬದಲಾವಣೆ ಆಗುತ್ತದೆ। ಆದ್ದರಿಂದ ಸತ್ಯವನ್ನು ಅರಿಯೋಣ, ಸತ್ಯವನ್ನು ಬದುಕುವ ಪ್ರಯತ್ನ ಮಾಡೋಣ, ಸತ್ಯದ ವಿಚಾರವನ್ನು ಪ್ರಚಾರ ಮಾಡೋಣ ಎಂದು ಹೇಳುತ್ತಾ 145 ಕೋಟಿ ಭಾರತೀಯರಿಗೆ ಈ ವಿಡಿಯೋ ತಲುಪುವ ಕಾರ್ಯ ಆಗಲಿ। ಸ್ವಚ್ಛ ಮನಸ್ಸುಗಳಿಂದ ಸ್ವಚ್ಛ ಭಾರತ ಕಟ್ಟೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವ ನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಯಿಂದ ಬಾಗಿದ ತಲೆ, ಮುಗಿದ ಕೈಯಿಂದ ಶರಣ।